ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಯುತ ಸ್ವಾಮೀಜಿಯವರು ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಅತಿಥಿಗಳು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದೀಗ ಸ್ವಾಗತ ಭಾಷಣ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ. ಕೋಗಿಲೆಗೆ ಕಂಠ ಚಂದ, ನವಿಲಿಗೆ ನೃತ್ಯ ಚಂದ. ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳ ಸ್ವಾಗತ ಭಾಷಣವೇ ಚಂದ ಎಂದು ಹೇಳುತ್ತಾ ಅತಿಥಿಗಳನ್ನು ಸ್ವಾಗತಿಸಿ ಮಾಲಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಬರುತ್ತಿದ್ದಾರೆ ನಮ್ಮ ಸಹ ಶಿಕ್ಷಕರಾದ ಎ.ಕೆ. ರಾಠೋಡ್ ಸರ್ ಅವರು.
ಬೀಸಿ ಮಡಿವಾಳನಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಎನ್ನುವ ಹಿತನುಡಿಯೊಂದಿಗೆ ಪ್ರಗತಿಪರ ಶಿಕ್ಷಣ ಸಂಸ್ಥೆಯ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಶ್ರೀ ಸೆಟ್ಕಳ ಬ್ರಹ್ಮ ಶಿವಾನಂದ ಶಿವಾಚಾರ್ಯರು, ಶ್ರೀ ಕಲಾಲಿಂಗ ಮಠ ಕುಮಸ್ಗಿ ಪೂಜ್ಯರಿಗೆ ಈ ಕಾರ್ಯಕ್ರಮದ ವತಿಯಿಂದ ಹಾರ್ದಿಕ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಕೆ ಜೋಶಿ ಸರ್ ಅವರು, ಉಪಾಧ್ಯಕ್ಷರು, ಪ್ರಗತಿಪರ ಶಿಕ್ಷಣ ಸಂಸ್ಥೆ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಎಸ್ ಚಂಡ್ಕಿ ಸರ್, ಪ್ರಧಾನ ಕಾರ್ಯದರ್ಶಿಗಳು, ಪ್ರಗತಿಪರ ಶಿಕ್ಷಣ ಸಂಸ್ಥೆ, ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಶ್ರೀ VR ಗಂಗನಳ್ಳಿ ಸರ್, ಸದಸ್ಯರು, ಪ್ರಗತಿಪರ ಶಿಕ್ಷಣ ಸಂಸ್ಥೆ, ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಶ್ರೀ BN ಪೂಜಾರಿ ಸರ್, ಸದಸ್ಯರು, ಪ್ರಗತಿಪರ ಶಿಕ್ಷಣ ಸಂಸ್ಥೆ, ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಶ್ರೀ PS ಕಡ್ಲೆವಾಡ್, ಸದಸ್ಯರು, ಪ್ರಗತಿಪರ ಶಿಕ್ಷಣ ಸಂಸ್ಥೆ, ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀ SS ಗಂಗನಳ್ಳಿ ಸರ್, ಪ್ರಾಚಾರ್ಯರು, ಪದವಿ ಪೂರ್ವ ಮಹಾವಿದ್ಯಾಲಯ ದೇವಣಗಾಂವ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀ MN ಸ್ವನ್, ಸದಸ್ಯರು, ಪ್ರಗತಿಪರ ಶಿಕ್ಷಣ ಸಂಸ್ಥೆ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ RS ಗಂಗನಳ್ಳಿ ಸರ್, ಪ್ರಾಚಾರ್ಯರು, ಶ್ರೀ ಪರಮಾನಂದ ಭೋಗಲಿಂಗೇಶ್ವರ ಪ್ರೌಢಶಾಲೆ ಕಡಣಿ, ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ವಿದ್ಯಾರ್ಥಿ ಪ್ರತಿನಿಧಿಯಾದಂತಹ ಕುಮಾರ್ ತಿಪ್ಪಣ್ಣ ಗತ್ತರ್ಗಿ, ಈತನಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಮಹಿಳಾ ಪ್ರತಿನಿಧಿಯಾದಂತಹ ಕುಮಾರಿ ಲಕ್ಷ್ಮೀ ಗಂಗನಳ್ಳಿ, ಈ ವಿದ್ಯಾರ್ಥಿನಿಗೆ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಗುರುಮಾತೆಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಮುದ್ದು ವಿದ್ಯಾರ್ಥಿಗಳಿಗೂ ಹಾಗೂ ಪಾಲಕರಿಗೂ, ಊರಿನ ಗಣ್ಯರಿಗೂ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ವೇದಿಕೆ ಮೇಲಿರುವ ಎಲ್ಲ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದು
ಮಕ್ಕಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಗುರುವಿಗೆ ಶಿಷ್ಯ ಬೇಕು, ಮಕ್ಕಳಿಗೆ ಗುರುವಿನ ಅನುಗ್ರಹ ಬೇಕು ಎಂದು ಹೇಳುತ್ತಾ ಎಲ್ಲರೂ ಶುಭವೇ. ನನ್ನ ಹೆಸರು ವಿನಾಯಕ್ ಸುರಸೂತ. ಇಂದು ಬಿಳುಕೋಡ ದಿನಾಚರಣೆ ಆಚರಿಸುತ್ತಿದ್ದೇವೆ. ಈ ಒಂದು ಸುಂದರ ಶಾಲೆಯ ವಾತಾವರಣ, ಶಿಕ್ಷಕರ ಬೋಧನೆ, ಸ್ನೇಹಿತರೊಂದಿಗೆ ಮಾಡಿದ ಚೇಷ್ಟ, ಇಲ್ಲಿ ನೆನಪುಗಳು ನನ್ನ ಜೀವನದ ಕೊನೆಯವರೆಗೆ ಮರೆಯಲು ಸಾಧ್ಯವಿಲ್ಲ. A good education can change anyone, but a good teachers can change everything. ಅಂದರೆ ಒಳ್ಳೆಯ ಶಿಕ್ಷಣವು ಯಾರನ್ನಾದರೂ ಬದಲಾಯಿಸಬಹುದು, ಆದರೆ ಒಳ್ಳೆಯ ಶಿಕ್ಷಕರು ಎಲ್ಲವನ್ನು ಬದಲಾಯಿಸಬಹುದು ಎನ್ನುವ ಮಾತಿದೆ. ನನ್ನ ಪ್ರೀತಿಯ ಶಿಕ್ಷಕರೆಲ್ಲ ಪುಸ್ತಕದ ವಿಷಯದೊಂದಿಗೆ ಮಾತನಾಡುವ ನಮ್ಮ ಜೀವನ ಹೇಗೆ ರೂಪಿಸಿಕೊಳ್ಳಬೇಕು, ಇತರರಿಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಹೇಗೆ ಬದುಕಬೇಕು ಎನ್ನುವ ಬನಾಂತರವನ್ನು ಹಾಕಿಕೊಟ್ಟಿದ್ದಾರೆ. ನಮ್ಮ ಯಶಸ್ಸು ಕಂಡು ಹೆಮ್ಮೆ ಪಡುವವರಿಂದ ಹೇಳುವ ಕತ್ತಲಲ್ಲಿ ದಾರಿದೀಪವಾಗಿ ನಿಲ್ಲುವವರೇ ಅವರೇ ನಮ್ಮ ಗುರುಗಳು ಎಂದು ಹೆಮ್ಮೆ ಪಡುತ್ತೇನೆ. ಜ್ಞಾನ ದಾನ ಮಾಡಿದ ನನ್ನ ಎಲ್ಲ ಗುರುಗಳಿಗೆ ನಮನಗಳು ಎಂದು ಹೇಳುತ್ತಾ ನನ್ನ ಅನಿಸಿಕೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಡಿಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯ ಕಿಚ್ಚಿ ಕುಳಿತಾರಲ್ಲಾರೆ. ನಮ್ಮ ಕನಸಲ್ಲಿ ಅರರರರೆ ಬಡಿಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚ ಕುಳಿತಾರಲ್ಲಾರೆ. ಪ್ರೀತಿಯಲ್ಲಿ ಹೊಸದಾರಿ ಕಟ್ಟುವ ಖಯಾಲಿ, ಅಡ್ಡಾದಿಡ್ಡಿ ಹೋಗೋದು ಮಾಮೂಲಿ. ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ, ಕಾದು ಕೇಳೋ ಪ್ರೀತಿನೇ ಮಜನ. ಗಿಡದಂತಿರೋ ಬೆಸುಗೆ ಸೆರೆ ಸಿಕ್ಕಿರೋ ಸರಿಗೆ. ನಿನ್ನ ಸುತ್ತ ಸುಳಿಯೋ ಆಸೆಗೀಗ ಆಯಸ್ ಹೆಚ್ಚಿ ಹೋಗಿದೆ. ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವು ಕಲ್ಪನೆಗೂ ಮೀರಿದೆ. ಕನಸಲ್ಲಿ ಅರರರರೆ ಬಡಿಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯ ಕಿಚ್ಚಿ ಕುಳಿತಾರಲ್ಲಾರೆ. ನಮ್ಮ ಕನಸಲ್ಲಿ ಅರರರರೆ ಬಡಿಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚ ಕುಳಿತಾರಲ್ಲಾರೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಡಿಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯ ಕಿಚ್ಚಿ ಕುಳಿತಾರಲ್ಲಾರೆ. ನಮ್ಮ ಕನಸಲ್ಲಿ
ಬಂದು ಉದ್ದಾಡಿ ಕಚ್ಚ ಕುಳಿತಾಳಲ್ಲಾರೆ ಶಿಲ್ಪಿಗಳು ಎಂದು ಹೇಳುತ್ತಾ ಈ ಸುಂದರ ವೇದಿಕೆ ಮೇಲೆ ಆಸೀನರಾದ ಮುಖ್ಯಾಧ್ಯಾಪಕರೇ, ಗುರುಗಳೇ ಹಾಗೂ ನನ್ನ ಸಹೋದರಿಯರೇ ನಮಸ್ಕಾರಗಳು. ಇಂದು ನಾವು ಬೀಳ್ಕೊಡುಗೆಯ ಸಮಾರಂಭವನ್ನು ಮಾಡುತ್ತಿದ್ದೇವೆ. ನಾನು ಈ ಶಾಲೆಯಲ್ಲಿ 9 ವರ್ಷದಿಂದ ಓದುತ್ತಿರುವೆ. ಅಂದರೆ LKGಯಿಂದ ಇಲ್ಲೇ ಕಲಿಯುತ್ತಿದ್ದೇನೆ. ಗುರುಗಳು ಎಲ್ಲ ಶಿಕ್ಷಕರು ನಮಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದಾರೆ. ಗುರುಗಳು ಬೆಂಬಲ ಪ್ರೋತ್ಸಾಹನೆ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾಗಿದೆ. ಗುರುಗಳು ಬೆಂಬಲ ಪ್ರೋತ್ಸಾಹನೆ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾಗಿದೆ. ನಮ್ಮ ಕಿರಿಯರಿಗೆ ಒಂದು ಕಿವಿ ಮಾತು, ಗುರುಗಳು ಏನು ಹೇಳುತ್ತಾರೆ ಅದನ್ನು ಪರಿಪಾಲಿಸಿ ನಡೆಯಿರಿ. ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ, ಶಿಕ್ಷಣ ಒಂದು ಕಲಿಕೆಯ ಸ್ವರೂಪ. ಕಲಿಕೆಗೆ ನಾನಾ ರೀತಿಯ ರೂಪ. ಎಲ್ಲರಿಗೂ ದೊರೆಯುವಂತಿರಬೇಕು ಶಿಕ್ಷಣದ ಅಸ್ತಿತ್ವ. ಎಲ್ಲರಿಗೂ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ. ಮುಗ್ಧ ಮನದಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳಂದರೆ ಅವರೇ ನಮ್ಮ ಶಿಕ್ಷಕರು. ಧನ್ಯವಾದಗಳು. ವಿದ್ಯಾರ್ಥಿಗಳು ಮುಂದಿನ ತಯಾರಿ 3ನೇ ತರಗತಿಯ ವಿದ್ಯಾರ್ಥಿನಿಯರಿಂದ थोड़ा राउंड घुमा के
अन्ना की जैसा चश्मा लगा के कोकोनट में लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना की जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी दिखाना पड़ेगा इसको में जब ये गाना बजेगा on the floor आना पड़ेगा लुंगी को उठाना पड़ेगा स्टेप करके दिखाना पड़ेगा और रजनी फैन don't miss that chance और रजनी फैन don't miss that कलम में आया मैं तो मुझको रोकेगा कौन और गाय को मेरा मूड में डांस करेगा किसी का डैडी से नहीं डरेगा जिसको जो भी है करना वो कर लो इधर ही मैं हूँ खड़ा पकड़ लो घर पे जाके तुम गूगल कर लो मेरे बारे में विकिपीडिया पे पढ़ लो
ಶಿವಾನಂದ ಯಶವಂತ್ ತೆಗಣದೊಡ್ಡಿ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಗುರುಗಳೇ, ಅತಿಥಿಯರೇ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿ ಎಲ್ಲರಿಗೂ ಬೀಳ್ಕೊಡುವ ಸಮಾರಂಭದ ಆರ್ಥಿಕ ಶುಭಾಶಯಗಳು. ನಾನು 1ನೇ ತರಗತಿಯಿಂದ ಹಿಡಿದು 7ನೇ ತರಗತಿವರೆಗೆ ನಾನು ಇದೇ ಶಾಲೆಯಲ್ಲಿ ಕಲ್ತೀನಿ. ಸರ್ ಮತ್ತು ಟೀಚರ್ಗಳ ನಡುವಿಕೆಗಳು ನೋಡಿ ಕವನ ಬರೆದೀನಿ ಹೇಳಿ. ಇವರು ನಗುಮುಖದ ಒಡೆಯ. ಗಣಿತವೆಂದರೆ ನನಗೆ ತುಂಬ ಇಷ್ಟ. ಈ ಸರ್ ಕೊಡುವ ಲೆಕ್ಕ ತುಂಬ ಕಷ್ಟ. ಇವರು ಹೇಳಿದಂತೆ ಮಾಡದಿದ್ದರೆ ದಿನನಿತ್ಯದಲ್ಲಿ ನಷ್ಟ. ಇವರೇ ನಮ್ಮ ಶಾಲೆಗೆ ಶ್ರೇಷ್ಠ. ಅವರೇ ನಮ್ಮ ಅಚ್ಚುಮೆಚ್ಚಿನ ನಾಯಕ್ ಸರ್. ಇವರು ತುಂಬ ವೈಟು. ಇವರ ಪಾಠ ಕೇಳಲು ನಾವು ಗ್ರೇಟು. ಇವರ ಧ್ವನಿ ಸ್ವೀಟು. ಇಂಗ್ಲೀಷ್ಗೆ ಟಾಪರು, ಗ್ರಾಮರ್ಗೆ ಸ್ವೀಪರು. ಅವರೇ ನಮ್ಮ ಟೀಚರು, ಸೂಪರ್ ಸ್ಟಾರು, ಪ್ರತಿಭಾ ಟೀಚರು. ನಮಗೆಲ್ಲ ಇವರೇ ಹುಮ್ಮಸ್ಸು. ಹಿಂದಿಗೆ ಇವರೇ ಫೇಮಸ್ಸು. ಮಾತಲ್ಲೇ ಮಾತಾಡ್ತಾರೆ ಕರೆಕ್ಟು. ಇವರಿದ್ರೆ ಕ್ಲಾಸಲ್ಲಿ ಆಗಲ್ಲ ಬೋರು. ಹಿಂದಿಗೆ ಇವರೇ ಸೂಪರ್ ಸ್ಟಾರು. ಅವರೇ ನಮ್ಮ ಹಾಕಿ ಸರು. ಇವರು ಒಂಥರ ಡಿಫ್ರೆಂಟು. ಇವರ ಕ್ಲಾಸಿಗೆ ಬಂದರೆ ಎಲ್ಲರೂ ಸೈಲೆಂಟು. ಇವರು ನಮಗಂತ ಕೇಳಿದರೆ ಹೊಡೆದಂಗಾಗ್ತದೆ ಕರೆಂಟು. ಇವರು ಡಾಕ್ಟರ್ ಬೇಕು, ಆರೋಗ್ಯ ಇರುವ ತನಕ. ಇಂಜಿನಿಯರ್ ಬೇಕು, ಮನೆ ಕಟ್ಟುವ ತನಕ. ಆದರೆ ಗಣಿತ ಬೇಕು, ಜೀವನ ಇರುವ ತನಕ. ಆದರೆ ನಮ್ಮ ಹರವಳ ಸರ್ ಬೇಕು, ಇತಿಹಾಸ ಮುಗಿಯುವ ತನಕ. ಕಲಿಸುವುದು ಕನ್ನಡ ಭಾಷೆ. ಮಾತು ಮೆಣಸಿನಟ್ಟೆ ಘಾಟು. ಹೆಚ್ಚು ಮಾತನಾಡಿದರೆ ಬೀಳುತ್ತವೇಟು. ಕಲಿಯುಗದ ಕರುಣ ಇವರು. ಅವರೇ ನಮ್ಮ ಸರ್, ಬಿರಾದರ್ ಸರ್. ವಿಜ್ಞಾನ ಎಂಬುದು ವಿಜ್ಞಾನಗಳ ಸಮೂಹ. ಯಾವಾಗಲೂ ನೀವು ಹೊಸವನ್ನು ಕಲಿತು ಆಸಕ್ತಿ ಬೆಳೆಸಿಕೊಂಡಿದರೆ ಮುಂದೆ ವಿಜ್ಞಾನಿ ಆಗುತ್ತೀರಿ ಎಂದು ಕನಸಿನ ರೆಕ್ಕೆ ಕಟ್ಟಿರೋ ಅವರೇ ನಮ್ಮ ರಾಠೋಡ್ ಸರ್. ಬದುಕಿನ ಕಷ್ಟಗಳಲ್ಲಿ ಕೋಕುಡಿ, ಬದುಕಿನ ಭರವಸೆಗಳನ್ನು ತೊಡೆತೊಟ್ಟಿ ನುಡಿ. ಮುಖದ ಮೇಲೆ ಸದಾ ನಗುವಿರಲಿ ಎಂದು ಶಿಸ್ತನ್ನು ಕಲಿಸುವ ದೈಹಿಕ ಶಿಕ್ಷಕರು ನಮ್ಮ ಶಾಲೆಯ ಸರ್ ಚಂದು ಸರ್. ಇಲ್ಲಿವರೆಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದ. हाथों
ಬೈಬಲಲ್ಲಿ ಎಲ್ಲ ಕಡೆ ಹೇಳಿದ್ದೊಂದು, ಈ ಲೈಫಲ್ಲಿ ಏನಾದರೂ ನೀ ಸಾಧಿಸು ಅನ್ನೋದೊಂದೇ. ಮನಸ್ಸಿದ್ದರೆ ಮಾರ್ಗ ಉಂಟು, ಈ ರೀತಿ ಗೆಲ್ಲೋ ದುಡ್ಡು ಸಾವಿರ ಇರಲಿ ಸಾವಿರ ಬರಲಿ. ನಾಚು 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 ಆಸುಮಾಸೆ ಆಸುಮಾಸೆ ಕೂದಲೇ ನಾಚಲೆ ತು ನಾಚಲೆ. ಮುಂದೆ ಗುರಿ ಹಿಂದೆ ಗುರು ಆಟ ಶುರು ಮಾಡು ನೀನೆ. ಗೆದ್ದಾಗಲೇ ಸಾಮಾನ್ಯ ಸನ್ಮಾನ್ಯನು ಆಗುತ್ತಾನೆ. ಸಂತೋಷಕ್ಕೆ ಇಲ್ಲ ಬೆಳಿ ಮಾಡ್ಕೊಳ್ಳಿ, ಕಾಲ ಗುರಿನಗೆ ಕಾಯುತ್ತಾ ಇರದು. ನಾಚು 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 ಆಸುಮಾಸ ಕೂದು ಆಸುಮಾಸ ಕೂದಲು ನಾಚೆ ನಾಚೆ. ಸುಂದರವಾಗಿದೆ. ಬೀಳ್ಕೊಡುಗೆ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಬೀಳ್ಕೊಡುಗೆ ದಿನ ಇಂದು ಎಂದು ನೆನಪಿಸಿಕೊಂಡರೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖವಾಗುತ್ತದೆ. ಅಂದು ಪ್ರಥಮವಾಗಿ ಮನೆಯನ್ನು ಬಿಟ್ಟು ಶಾಲೆಗೆ ಸೇರಲು ಭಯವಾಗುತ್ತಿತ್ತು ಮತ್ತು ಅಳುತ್ತಿದ್ದೆ. ಆದರೆ ಶಿಕ್ಷಕರು ಮಗಳಂತೆ ನೋಡಿಕೊಂಡರು. ಹಾಗೆ ನಮ್ಮ ಅಣ್ಣ ಅಕ್ಕಂದಿರ ತಂಗಿಯಂತೆ ನೋಡಿಕೊಂಡರು. ನಂತರದ ದಿನಗಳಲ್ಲಿ ಈ ಶಾಲೆಯ ವಾತಾವರಣ ಮನೆಗಿಂತಲೂ ಚೆನ್ನಾಗಿದೆ. ನನಗೆ ಈ ಶಾಲೆಗೆ ಕಳುಹಿಸಿದ ನನ್ನ ತಂದೆ ತಾಯಿಗೂ ಹಾಗೂ ಉತ್ತಮ ಶಿಕ್ಷಣ ನೀಡಿದ ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುವೆ. ಶಿಕ್ಷಕರ ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದೆ ಎಂದು ತಿಳಿಸುತ್ತಾ ಈ ಮಾತಿಗೆ ವಿರಾಮ ನೀಡಿವೆ. ಹಾಗೆ ನನ್ನ ಒಂದಿಷ್ಟು ಕವನಗಳನ್ನು ಹೇಳಲು ಪ್ರಾರಂಭಿಸುತ್ತೇನೆ. ಸಮಾಜದ ಜ್ಞಾನಿ, ತುಂಬಾ ದೊಡ್ಡ ಧ್ವನಿ, ಇವರಿಗೆ ತುಂಬಾ ಜನ ಅಭಿಮಾನಿ. ಇವರೇ ನಮ್ಮ ಅಚ್ಚುಮೆಚ್ಚಿನ ಸರ್ SS ಗಂಗಾಳಿ ಸರ್. ಆಕಾಶಕ್ಕೆ ಚುಕ್ಕಿ ಚಂದ, ಭೂಮಿಗೆ ಬೆಳೆ ಚಂದ, ದೇವಸ್ಥಾನದಲ್ಲಿ ದೇವರ ಚಂದ, ಆದರೆ ನಮ್ಮ ಕ್ಲಾಸಿಗೆ ನಮ್ಮ ನಾಯಕ್ ಸರೇ ಚಂದ. ಪ್ರೀತಿಯಿಂದ ಪಾಠ ಹೇಳುವವರು, ಸರಿ ತಪ್ಪು ತಿಳಿಸುವವರು, ದ್ವೇಷಗಳನ್ನು ತಿದ್ದುವವರು, ಅವರೇ ನಮ್ಮ ಜ್ಯೋತಿ ಟೀಚರು. ಅಕ್ಷರಗಳನ್ನು ತಪ್ಪಾಯ್ತು ಅಂತ 16 ಸಾರಿ ಅದನ್ನೇ ಬರೆಸಿ ಓದಿಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಟೀಚರ್ ಅಂದ್ರೆ ಅವರೇ ನಮ್ಮ ಲಲಿತಾ ಟೀಚರು. ಇವರ ಮನಸ್ಸು ತಾಯಿ ತರ, ಇವರ ಪಾಠ ಬೇರೆ ತರ, ಇವರ ಏಟು ಮಾತ್ರ ಬಾಳ ಪೆಟ್ಟು, ಅವರೇ ನಮ್ಮ ಹಿರಂ ಟೀಚರು. ಇವರ ಮನಸ್ಸು ಮಗು ತರ, ಇವರ ಪಾಠ ಬೇರೆ ತರ, ಇವರ ಏಟು ಸ್ವೀಟ್ ತರ, ಇವರು ರಾಮನು ಜನರ ತರ, ಇವರೇ ನಮ್ಮ ಅಚ್ಚುಮೆಚ್ಚಿನ ಸರ್ ರಾಠೋಡ್ ಸರ್. ಪಾಠ ಪಠನೆ ಮಾತನಾಡುವವರು, ಸಲಹೆ
ಮಗಳಂತೆ ನೋಡಿಕೊಂಡರು. ಹಾಗೆ ನಮ್ಮ ಅಣ್ಣ ಅಕ್ಕಂದಿರ ತಂಗಿಯಂತೆ ನೋಡಿಕೊಂಡರು. ನಂತರದ ದಿನಗಳಲ್ಲಿ ಈ ಶಾಲೆಯ ವಾತಾವರಣ ಮನೆಗಿಂತಲೂ ಚೆನ್ನಾಗಿದೆ. ನನಗೂ ಈ ಶಾಲೆಗೆ ಕಳುಹಿಸಿದ ನನ್ನ ತಂದೆ ತಾಯಿಗೂ ಹಾಗೂ ಉತ್ತಮ ಶಿಕ್ಷಣ ನೀಡಿದ ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುವೆ. ಶಿಕ್ಷಕರ ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದೆ ಎಂದು ತಿಳಿಸುತ್ತಾ ಈ ಮಾತಿಗೆ ವಿರಾಮ ನೀಡಿವೆ. ಹಾಗೆ ನನ್ನ ಒಂದಿಷ್ಟು ಕವನಗಳನ್ನು ಹೇಳಲು ಪ್ರಾರಂಭಿಸುತ್ತೇನೆ. ಸಮಾಜದ ಜ್ಞಾನಿ, ತುಂಬಾ ದೊಡ್ಡ ಧ್ವನಿ, ಇವರಿಗೆ ತುಂಬಾ ಜನ ಅಭಿಮಾನಿ, ಇವರೇ ನಮ್ಮ ಅಚ್ಚುಮೆಚ್ಚಿನ ಸರ್ SS ಗಂಗಾಳಿ ಸರ್. ಪ್ರೀತಿಯಿಂದ ಪಾಠ ಹೇಳುವವರು, ಸರಿ ತಪ್ಪು ತಿಳಿಸುವವರು, ದ್ವೇಷಗಳನ್ನು ತಿದ್ದುವವರು, ಅವರೇ ನಮ್ಮ ಜ್ಯೋತಿ ಟೀಚರು. ಅಕ್ಷರಗಳನ್ನು ತಪ್ಪಾಯಿತು ಅಂತ ಅದನ್ನೇ 16 ಸಾರಿ ಬರೆಸಿ ಓದಿಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಟೀಚರ್ ಅಂದರೆ ಅವರೇ ಲಲಿತಾ ಟೀಚರ್. ಇವರ ಮನಸ್ಸು ತಾಯಿ ಥರ, ಇವರ ಪಾಠ ಬೇರೆ ಥರ, ಇವರ ಏಟು ಮಾತ್ರ ಬಾಳ ಪೆಟ್ಟು, ಅವರೇ ನಮ್ಮ ಈರನ್ ಟೀಚರ್. ಆಕಾಶಕ್ಕೆ ಚುಕ್ಕಿ ಚಂದ, ಭೂಮಿಗೆ ಬೆಳೆ ಚಂದ, ದೇವಸ್ಥಾನದಲ್ಲಿ ದೇವರ ಚಂದ, ಆದರೆ ನಮ್ಮ ಕ್ಲಾಸಿಗೆ ನಮ್ಮ ನಾಯಕ್ ಸರೇ ಚಂದ. ಇವರು ನೋಡಲು ತುಂಬಾ ವೈಟು, ಇವರ ಪಾಠ ಕೇಳುವ ನಾವೇ ಗ್ರೇಟು, ಇವರು ಕೊಟ್ಟ ಏಟು ತುಂಬಾ ಪೆಟ್ಟು, ಇವರ ಧ್ವನಿ ಸ್ವೀಟೋ ಸ್ವೀಟು, ಇವರೇ ನಮ್ಮ ಪ್ರತಿಭಾ ಮಿಸ್ ತುಂಬಾ ಗ್ರೇಟು. ಪಟಪಟನೆ ಮಾತನಾಡುವವರು, ಸಟಸಟನೆ ಓಡಾಡುವವರು, ಕೋಗಿಲಂತೆ ಹಾಡುವವರು, ಅಮ್ಮನಂತೆ ವರ್ಣಿಸೋರು, ಇವರೇ ನಮ್ಮ ಅಚ್ಚುಮೆಚ್ಚಿನ ಸರ್ ಬಿರಾದರ್ ಸರ್. ಇವರ ಮನಸ್ಸು ಮಗು ಥರ, ಇವರ ಪಾಠ ಬೇರೆ ಥರ, ಇವರ ಏಟು ಸ್ವೀಟ್ ಥರ, ಇವರು ರಾಮನು ಜನರ ಥರ, ಇವರೇ ನಮ್ಮ ಅಚ್ಚುಮೆಚ್ಚಿನ ಸರ್ ರಾಠೋಡ್ ಸರ್. ಹಿಂದೆ ನಡೆದಿದ್ದನ್ನು ನೆನಪಿಟ್ಟವನೇ ಮುಂದೆ ಭವಿಷ್ಯ ಕೆಟ್ಟಬಲ್ಲ ಎಂಬ ತಿಳುವಳಿಕೆ ಕೊಟ್ಟವರು, ಅವರೇ ನಮ್ಮ ಹರ್ವಾಡ್ ಸರ್. ದೇಹ ಮನಸ್ಸು ಗಟ್ಟಿ ಮಾಡಿಸಿ ಸೋಲು ಇಲ್ಲದೆ ಗೆಲುವು ಸವಿಸಲು ಸಾಧ್ಯವಿಲ್ಲ ಎಂದು ಹೇಳಿಕೊಟ್ಟವರು, ಅವರೇ ನಮ್ಮ ಚಂದ್ರು ಸರ್. ಪ್ರಕೃತಿಯಲ್ಲಿ ಗಾಳಿ ತಂಪು, ನಮ್ಮ ಶಾಲೆಯಲ್ಲಿ ನಮ್ಮ ಸರ್ ಭಾಷೆ ಇಂಪು, ಇವರ ಸ್ಮೈಲ್ ತುಂಬಾ ಕ್ವೀಟು, ಇವರ ಮನಸ್ಸು ತುಂಬಾ ಸ್ವೀಟು, ಇವರು ಹಿಂದಿಗೆ ಗ್ರೇಟ್, ಇವರೇ ನಮ್ಮ ಅಚ್ಚುಮೆಚ್ಚಿನ ಸರ್ ಆಕಿ ಸರ್. ಜೀವನದ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಪಾಠ ಹೇಳಿಕೊಡ್ತಿರುವ ನನ್ನ ಎಲ್ಲ ಶಿಕ್ಷಕರಿಗೂ ನಮಸ್ಕಾರಗಳು. ಧನ್ಯವಾದಗಳು. ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ, ಪೋನು ಇಲ್ಲ ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ, ಪೋನು ಇಲ್ಲ. ಮೊನ್ನೆ ತನಕ ಜೊತೆಗೆ ಇದ್ದೆ, ಇಂದು ಸೀರಿಯಲ್ ಸೆಟ್ಟು ಹಾಕೊಂಡ್ಬಿಟ್ಟೆ. ನಿಜವಾದ ಪ್ರೀತಿ ಅಂದ್ರೆ ಬೇರೆ ಆಗೋದ, ಇಲ್ಲ ದಿನ ಎಣ್ಣೆ ಬಿಡ್ತೀನಂತ ಬಾರಿಗೋಗೋದ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ. ನಾನು ನಿನ್ನ ಕುಂಡ್ರಿಸ್ಕೊಂಡು ಎಷ್ಟು ರೌಂಡ್ ಹೊರದೆ ಲೆಕ್ಕನೇ ಇಲ್ಲ, ನೀನ್ ಯಾವಾಗ ಇಳ್ಕೊಂಡೋದೆ ಗೊತ್ತಾಯ್ತಾ ಇಲ್ಲ. ರಸ್ತೆ ನಂಬಿ ಕಣ್ಣ ಮುಚ್ಚಿ ಎಂದು ಗಾಡಿ ಓಡಿಸ್ಬಾರ್ದು, ಪ್ರೀತಿಸ್ತೋಳೆ ಸಿಕ್ಕ ಅಂತ ಅಂದುಕೊಂಡು ಪ್ರೀತಿಸ್ಬಾರ್ದು. ಹಸೆ ಮನೆ ಮ್ಯಾಲ್ಗಡೆ ಕೂರುವ ಜೋಡಿಯು ಹಳೆ ಲವ್ ಮರೆತರೆ ಲೋಕ ಉಳಿತದ, ವಂಶ ಬೆಳಿತದ. ನಿಜವಾದ ಪ್ರೀತಿ ಅಂದ್ರೆ ಮದುವೆ ಆಗೋದ, ಇಲ್ಲ ಯಾರನ್ನ ಪ್ರೀತಿಸಿ ಇನ್ನೊಬ್ಬರನ್ನ ಕಟ್ಟಿಕೊಳ್ಳೋದ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆ ನಿಂತಿರುವೆ.
ನಿಜನ ಸುಳ್ಳ ತುಂಬಾ ಬೈಬೇಕಂತ ನಿನ್ನ ರಿಸೆಪ್ಷನ್ನಿಗೆ ಬಂದಿರುವೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ ತುಂಬಾ ಕಮ್ಮಿ ಕುಡಿದಿರುವೆ ನಿಜವಾದ ಪ್ರೀತಿ ಅಂದ್ರೆ ಬೈಕಂಡಿರೋದ ಇಲ್ಲ ಹೊಸ ಹುಡುಗಿ ಸಿಗದಂಟ ತಾಡ್ಕೊಂಡಿರೋದು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವೆ ನಾನು ಬಾರುಂದೆಯ ನಿಂತಿರುವೆ ಫೋನು ಇಲ್ಲ ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ನೀವು ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ ನೋಡು ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ ಸುಳ್ಳನೆ ಬೇಡ ಸುಕ್ಕ ರಕ್ಕಮ್ಮ ರಾರ ರಾರ ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ ಹೋದ್ರೆ ಹೊಟ್ಟಾಗತ್ತೆ ನಾ ವಾಪಸ್ ಬರಕ್ಕಮ್ಮ ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ ಮುಖ್ಯಾಧ್ಯಾಪಕರೇ, ನನ್ನ ಗುರುಗಳೇ ಹಾಗೂ ನನ್ನ ಎಲ್ಲ ಗೆಳೆಯರ ವೃಂದಕ್ಕೆ ನಮಸ್ಕಾರಗಳು. ನನ್ನ ಮನಸ್ಸಿನಲ್ಲಿರುವ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಶಾಲೆಯಲ್ಲಿ ಕಳೆದ ಸಮಯ ನನ್ನ ಜೀವನದ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಪ್ರತಿಯೊಬ್ಬರ ಸ್ನೇಹ ಮತ್ತು ಪ್ರೀತಿ ನನಗೆ ಸದಾಕಾಲ ಸ್ಮರಣೀಯವಾಗಿರುತ್ತದೆ.
ನಾವು ಇಲ್ಲಿ ಕಳೆಯುವ ಕ್ಷಣಗಳು, ಒಟ್ಟಾಗಿ ಮಾಡಿದ ಕೆಲಸಗಳು ಮತ್ತು ಹಂಚಿಕೊಂಡ ನೆನಪುಗಳು ಯಾವತ್ತಿಗೂ ನನ್ನ ಮನಸ್ಸಿನಲ್ಲಿ ಉಳಿಯುತ್ತದೆ. ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಸ್ಫೂರ್ತಿ ನನಗೆ ಸದಾಕಾಲ ಸ್ಮರಣೀಯವಾಗಿರುತ್ತದೆ. ನಮ್ಮ ಗುರುಗಳು ನೀಡಿದ ಮಾರ್ಗದರ್ಶನದಂತೆ ಉನ್ನತ ಶಿಕ್ಷಣವ ಪ್ರಾಥಮಿಕ ಶಿಕ್ಷಣವನ್ನು ಕಲಿತು ಹೈಸ್ಕೂಲ್ ಶಿಕ್ಷಣವನ್ನು ಪಡೆಯಲು ಹೋಗುತ್ತಿದ್ದೇನೆ. ನನ್ನ ಸಹೋದರರಿಗೆ ನನ್ನದೊಂದು ಕಿವಿ ಮಾತು: ಗುರುಗಳು ಹೇಳಿದಂತೆ ಕೇಳಿ, ಸದಾ ಯಶಸ್ಸು ನಿಮ್ಮೊಂದಿಗೆ ಇರುತ್ತದೆ. ನನಗೆ ಕಲಿಸಿದ ಎಲ್ಲ ಗುರುಗಳಿಗೂ ಹಾಗೂ ಗುರುಮಾತೆಯರಿಗೂ ನನ್ನ ನಮಸ್ಕಾರಗಳು. ನನ್ನದೊಂದು ಕೊನೆಯ ಮಾತು: ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು, ಹಾಗೆ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು. ಇಷ್ಟು ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕ. ಪ್ರಗತಿಪರ ಶಿಕ್ಷಣ ಸಂಸ್ಥೆಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ದೇವಣಗಾಂವದ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಮಾರಂಭದ ಹಾಗೂ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ಶಟಸ್ಥಲ ಬ್ರಹ್ಮೆ ಶಿವಾನಂದ ಶಿವಾಚಾರ್ಯರ ಪವಿತ್ರ ಪಾದಕಮಲಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ, ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಇವತ್ತು ಸಂಸ್ಥೆಯ ಉಪಾಧ್ಯಕ್ಷರಂಥ ಕೆ ಜೋಶಿಯವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡತಕ್ಕಂಥ SS ಚಂಡಿಕೆಯವರೇ, ಹಾಗೂ ಈ ಸಂಸ್ಥೆಯ ಸದಸ್ಯರಂಥ VR ಗಂಗಾಳಿಯವರೇ, ಹಾಗೂ ಇನ್ನೊಬ್ಬರು ಸದಸ್ಯರಾದಂಥ BN ಪೂಜಾರಿ ಅವರೇ, ಸದಸ್ಯರಂಥ PS ಕಡ್ಲೇವಡವರೇ, ಹಾಗೂ ಇನ್ನೊಬ್ಬರು ಆತ್ಮೀಯರ ಸದಸ್ಯರಂಥ MS ಸ್ವನ್ನವರೇ, ಹಾಗೂ ಮುಖ್ಯ ಗುರುಗಳಂಥ SS ಗಂಗಾಳಿಯವರೇ, ಹಾಗೂ ಕನ್ನಡೆಯ ಪ್ರಾಚಾರ್ಯರಂಥ ಗಂಗಾಳಿಯವರೇ, ಇಲ್ಲಿ ನನ್ನೆಲ್ಲ ಮುದ್ದು ಶಿಕ್ಷಕ ವೃಂದವೇ, ಮುದ್ದು ವಿದ್ಯಾರ್ಥಿನಿಯರೇ, ಪಾಲಕ ಪ್ರತಿನಿಧಿಗಳೇ, ನಾವೆಲ್ಲ ನಮ್ಮ ಸಂತೋಷದಿಂದ ಈ ಆಧುನಿಕ ಜಗತ್ತಿನಲ್ಲಿ ಇವತ್ತು ಜಗತ್ತು ನಾಗಾಲೋಟದಿಂದ ಓಡುತ್ತಿರುವ ಜಗತ್ತನ್ನು ನಿಯಂತ್ರಿಸುವ ಶಕ್ತಿ ಯಾವುದು ಇದ್ದಿದ್ರೆ ಅದು ಶಿಕ್ಷಣಕ್ಕೆ ಮಾತ್ರ ನಾವು ಎತ್ತಿ ಹೇಳಬಹುದು. ಶಿಕ್ಷಣದಲ್ಲಿ ಅದ್ಭುತ ಶಕ್ತಿ ಇದೆ. ಜಾತಿಯನ್ನು ಹೊಡೆದೊಡುತ್ತದೆ ಶಿಕ್ಷಣ. ನಮ್ಮೆಲ್ಲರಲ್ಲಿ ಒಂದು ನೋಡು, ತಾರತಮ್ಯವಿಲ್ಲದೆ ಬದುಕುವಂತ ಜೀವನ ಸಾಗಿಸಬೇಕಾದರೆ ಶಿಕ್ಷಣ ಬಹಳ ಅವಶ್ಯ. ಕೇವಲ ಶಿಕ್ಷಣ ಕೊಟ್ಟರೆ ಸಾಲದ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಬೇಕು. ಅವರ ಜೊತೆಗೆ ನಾವು ನೋಡಿರಲ್ಲ, ಇವತ್ತು ಹಿಂದೆ ಗುರುಕುಲಗಳಿದ್ದು, ಗುರುಕುಲದಲ್ಲಿ ಶಿಕ್ಷಣ ಸಿಗ್ತಿತ್ತು, ಅಲ್ಲಿ ಸಂಸ್ಕಾರವಿತ್ತು. ಇವತ್ತು ಕೇವಲ ನಮ್ಮ ಮಕ್ಕಳನ್ನು ಕಂಪ್ಯೂಟರ್ ಆಗಿ ಮಾಡ್ತಾ ಇದ್ದೀವಿ. ನನ್ನ ಮಗ 100ಕ್ಕೆ 100 ತಗೋಬೇಕು, 100ಕ್ಕೆ 90 ತಗೋಬೇಕು, 98 ತಗೋಬೇಕು ಅಂತೇಳಿ ಕಂಪ್ಯೂಟರನ್ನು ಮಾಡುವಂಥ ನಮ್ಮ ಮಕ್ಕಳನ್ನು ಇವತ್ತು ಬೆಳೆಸ್ತಾ ಇದೆ. ಆದರೆ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾ ಇಲ್ಲ.
ಸಂಸ್ಕಾರ ಎಲ್ಲಿ ಸಿಗ್ತದೆ ಅಂದರೆ ಮೊದಲ ಮನೆಯ ಪಾಠಶಾಲೆ, ತಂದೆ ತಾಯಿಗಳಲ್ಲಿ ಸಂಸ್ಕಾರ ಸಿಗಬೇಕು. ಅದ್ರ ಜೊತೆಗೆ ಶಾಲೆಯಲ್ಲಿ ಶಿಕ್ಷಕರಿರ್ಬೋದು, ಅದ್ರ ಜೊತೆಗೆ ನಮ್ಮ ಮಠ ಮಾನ್ಯಗಳಿಂದ ನಮಗೆ ಸಂಸ್ಕಾರ ಸಿಗ್ತಾ ಇದೆ. ಅದಕ್ಕಾಗಿ ಬಹುಶಃ ನೋಡ್ರಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಮೊನ್ನೆ ನಡೆದಿರುವಂತ ಇವತ್ತು ಜಮ್ಮು ಕಾಶ್ಮೀರಲ್ಲಿ ಹತ್ಯಾಕಾಂಡ ಕೇವಲ ಹಿಂದೂ ಅಂತ ಹೆಸರು ಹೇಳಿ ಇವತ್ತು ಭಯೋತ್ಪಾದಕ ಚಟುವಟಿಕೆ ನಡೀತಿರುವಾಗ ಅಲ್ಲಿ ಹಂತಕರು ಯಾರ್ಯಾರು ಇದ್ರು ಅಂದ್ರೆ ಬಹುಶಃ ಡಾಕ್ಟರ್ಗಳು, ವಿದ್ಯಾವಂತರು, ಅತಿ ಉನ್ನತ ಶಿಕ್ಷಣ ಪಡೆದಂತ ವಿದ್ಯಾವಂತರಲ್ಲಿ ಇವತ್ತು ಸಂಸ್ಕಾರದ ಕೊರತೆಯಿಂದ ಆ ಸಮಸ್ಯೆಗಳಾಗ್ತಾ ಇವೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಕೇವಲ ದೊಡ್ಡ ಉನ್ನತ ಶಿಕ್ಷಣ ಪಟ್ಟರೆ ಸಾಲದು. ನಮ್ಮ ಮಕ್ಕಳಿಗೆ ಶಿಕ್ಷಣ ಇವತ್ತು ಸಂಸ್ಕಾರಯುತ ಶಿಕ್ಷಣ ಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಇದ್ದು ಇಂತಹ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ನಾವೆಲ್ಲ ಪಾಲಕ ಪೋಷಕರು ನಮ್ಮ ಮಕ್ಕಳ ಕಡೆ ಲಕ್ಷ್ಯವನ್ನು ಕೊಡಬೇಕಾಗಿದೆ. ಕೇವಲ ಇವತ್ತು ಅವರಲ್ಲಿ ಮೊಬೈಲ್ ಕೊಟ್ಟು ಊಟ ಮಾಡಿಸುವಂತ ನಮ್ಮ ತಂದೆ ತಾಯಿಗಳನ್ನು ನೋಡ್ತಾ ಇದ್ರು. ಇದು ನಿಲ್ಲಬೇಕು. ಅದಕ್ಕಾಗಿ ಇಂತಹ ಸಮಯದಲ್ಲಿ ಹೆಚ್ಚು ಮಾತನಾಡದೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ, ಸಂಸ್ಕಾರ ಕೊಡಿ. ನಿಮ್ಮ ಮಕ್ಕಳು ಇವತ್ತು ಆಧುನಿಕ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲಲಿ. ಆ ರೀತಿ ಇವತ್ತು ನಮ್ಮ ಪ್ರಗತಿಪರ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ತಮ್ಮ ಮುಖ್ಯ ಪಾತ್ರವನ್ನು ವಹಿಸಬೇಕಾಗಿದೆ. ಯಾಕಂದರೆ ಮಕ್ಕಳು ಬಹುಶಃ ಶಿಕ್ಷಣ ಒಂದು ಅಂಬೇಡ್ಕರ್ ಅವರು ಹೇಳ್ತಾರೆ, ಒಂದು ಕಡೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ ಎಂಬುದು ಹುಲಿಯ ಹಾಲು ಇದ್ದಂತೆ, ಹುಲಿಯ ಹಾಲು ಕುಡಿದವ ಗರ್ಜಿಸಲೇಬೇಕಂತ. ಅದಕ್ಕಾಗಿ ಶಿಕ್ಷಣ ಒಂದು ಶಿಸ್ತಿನ ಅಡೆಗಲ್ಲು, ಶಿಸ್ತು ಶಿಕ್ಷಣದ ಅಡೆಗಲ್ಲು. ಎಲ್ಲಿ ಶಿಸ್ತಿರ್ತದೆ ಅಲ್ಲಿ ಶಿಕ್ಷಣ ತಾನಾಗಿ ಬರ್ತದೆ. ಅದಕ್ಕಾಗಿ ಮಕ್ಕಳನ್ನು ಶಿಸ್ತಿನಿಂದ ಬೆಳೆಸಬೇಕಾಗಿದೆ. ಬಹುಶಃ ನಾವೆಲ್ಲ ಇವತ್ತು ಯಾವ ಮಧ್ಯದಲ್ಲಿ ಮಕ್ಕಳು ಬೆಳೀತಾರೆ ಅವರ ಕಡೆ ಲಕ್ಷ್ಯವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಇಂದಿನ ಮಕ್ಕಳಲ್ಲಿ ಶಿಸ್ತನ್ನು ಕಾಣುವನ, ಉನ್ನತ ಶಿಕ್ಷಣ ಜೊತೆಗೆ ಸಂಸ್ಕಾರಯುತ, ಮೌಲ್ಯಾಧಾರಿತ, ದೇಶ ಪ್ರೇಮಗಳನ್ನು ಬೆಳೆಸುವಂತಹ ಶಿಕ್ಷಣ ನಮಗೆ ಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ದೇಶಾಭಿಮಾನವನ್ನು ಮೂಡಿಸುವಂಥ ಮಕ್ಕಳನ್ನು ಹೊಂದೋಣ ಅಂತೇಳಿ ಇವತ್ತಿನ ರೀತಿಯಲ್ಲಿ ಬಹುಶಃ ಬಹಳ ಸಂತೋಷದಿಂದ, ಭಾಳ ದಿನ ಆಯಿತು ನಾನು ಅವತ್ತೇ ಈ ಕ್ಯಾಂಪಸ್ಗೆ ಬಂದಿದ್ದಿಲ್ಲ. ನಾನು ಬಹುಶಃ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಇವತ್ತು ಅನಿರೀಕ್ಷಿತವಾಗಿ ಬಹುಶಃ ನಿಮ್ಮೆಲ್ಲರ ಕರೆಯ ಮೇರೆಗೆ ಇವತ್ತು ಬಂದಿದ್ದೇನೆ. ಮುದ್ದು ಮಕ್ಕಳನ್ನು ನೋಡಿದ್ದೇನೆ, ಶಿಕ್ಷಕರನ್ನು ನೋಡಿದ್ದೇನೆ, ನಮ್ಮ ಎಲ್ಲ ಇವತ್ತು ಚಾಲಕ ವರ್ಗದವರನ್ನು ನೋಡಿದ್ದೇನೆ. ಬಹಳ ಸಂತೋಷವಾಯಿತು. ಇದೇ ರೀತಿ ನಮ್ಮ ಶಿಕ್ಷಣ ಇನ್ನೂ ರೀತಿಯಿಂದ ಹೆಚ್ಚಿನ ರೀತಿಯಿಂದ ಬೆಳೆಯಲಿ ಎಂಬ ಆಶಾಭಾವನದ ಮಾತುಗಳು ನಡಿ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದ್ದು ರಾಗಕ್ಕೆ ನಲ್ಲಿದ್ದು ನನ್ನಂತ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹರಿಯುದೇನು ಸ್ವರ್ಗ ಕಂಡು ನಾಚೋದೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ನನ್ನಂತ
ಎಲ್ಲರಿಗೂ ಶುಭ ಮುಂಜಾನೆ. ಇಂದು ಬೀಳ್ಕೊಡೋ ಸಮಾರಂಭ ಆಚರಿಸುತ್ತಿದ್ದೇವೆ. ನಾನು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಹರ ಮುನಿದರೆ ಗುರು ಕಾಯುವವನು, ಗುರು ಮುನಿದರೆ ಕಾಯುವವರಿಲ್ಲ. ಮುಂದೆ ಗುರಿ ಇರಿಸಿಕೊಳ್ಳಿ, ನಿಮ್ಮ ಹಿಂದೆ ನಾವಿದ್ದೇವೆ. ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಕುಡಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಎಂದರೆ ಅದು ಶಿಕ್ಷಣ. ಶಿಕ್ಷಣದಿಂದ ಮಾತ್ರ ಸಾಧ್ಯ. ಯಾರೂ ಕದಿಯದ ಸಂಪತ್ತುಗಳನ್ನು ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕು ಚೆಲ್ಲಿದ ಏಕೈಕ ಶಿಲ್ಪಿಗಳು ಎಂದರೆ ಅದು ನಮ್ಮ ಶಿಕ್ಷಕರು. ನಾವುಗಳು ಈ ಶಾಲೆಯಲ್ಲಿ ಮಾಡಿದ ಕೈ ಚೇಷ್ಟೆಗಳಿಗೆ ಪಾರವೇ ಇಲ್ಲ. ನಮ್ಮೆಲ್ಲ ಕೈ ಚೇಷ್ಟೆಗಳನ್ನು ಸಹಿಸಿಕೊಂಡು ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿದ ಹಾಗೂ ಸರಿದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಿದ ನನ್ನ ಎಲ್ಲ ಗುರು ವೃಂದಕ್ಕೂ ನಾನು ಋಣಿಯಾಗಿರುತ್ತೇನೆ. ನೀರಲ್ಲಿ ಹೋಗುತ್ತೆ ಬೋಟು, ರೊಟ್ಟಿಗೆ ಬೇಕು ಹಿಟ್ಟು. ನಮ್ಮ ಟೀಚರ್ಗೆ ಬಂದರೆ ಸಿಟ್ಟು, ಒಂಥರ ಕ್ವೀಟು. ಅವರೇ ನಮ್ಮ ಜ್ಯೋತಿ ಟೀಚರ್. ನಕ್ಷತ್ರ ಹೊಳೆಯುತ್ತಿದ್ರೇನೆ ಚಂದ, ಹೂ ನಗುತ್ತಾ ಇದ್ರೇನೆ ಚಂದ, ಹಾಗೆ ನಮ್ಮ ಲಲಿತಾ ಟೀಚರ್ ನಗುತ್ತಿದ್ರೇನೆ ಚಂದ. ಪ್ರಕೃತಿಯಲ್ಲಿ ಗಾಳಿ ತಂಪು, ಇವರ ಸ್ಮೈಲ್ ತುಂಬಾ ಕ್ವೀಟು. ಇವರು ಶಾಲೆಯಲ್ಲಿ ಇದ್ರೆ ಇಂಪು, ಇವರೇ ನಮ್ಮ ಈರಮ್ಮ ಮಿಸ್. ಕಳೆದು ಹೋದಕ್ಕೆ ಕೊರಗಬೇಡ, ಗಳಿಸುವಾಗ ಮರೆಯಬೇಡ ಎಂದು ಹೇಳಿಕೊಟ್ಟ ನಾಯಕ್ ಸರ್ಗೆ ನನ್ನ ವಂದನೆಗಳು. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ಪ್ರತಿಭಾ ಮಿಸ್ಗೆ ನನ್ನ ವಂದನೆಗಳು. ರಾಷ್ಟ್ರ ಭಾಷೆಯಾದ ಹಿಂದಿ ವಿಷಯದ ಮೇಲೆ ಆಸಕ್ತಿ ಮೂಡಿಸಿದ ಹಾಕಿ ಸರ್ಗೆ ನನ್ನ ವಂದನೆಗಳು. ಇತಿಹಾಸವನ್ನು ತಿಳಿಯದವನು ಇತಿಹಾಸ ಸೃಷ್ಟಿಸಲಾರನು ಮಕ್ಕಳ ಎಂದು ತಿಳುವಳಿಕೆ ನೀಡಿದ ಹರಳ ಸರ್ಗೆ ನನ್ನ ವಂದನೆಗಳು. ಕಾಗುಣಿತ ತಪ್ಪಾಯ್ತು ಅಂತ 10 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಬಿರಾದಾರ್ ಸರ್ಗೆ ನನ್ನ ವಂದನೆಗಳು. ಮೇಲೆ ಏರಿದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ, ಜೀವನದ ನಿಯಮವೂ ಹೌದು ಎಂದು ಬುದ್ಧಿ ಹೇಳಿದ ರಾಠೋಡ್ ಸರ್ಗೆ ನನ್ನ ವಂದನೆಗಳು. ತಪ್ಪು ಮಾಡಿದಾಗ ದಂಡಿಸಿ ದೇಹ ಗಟ್ಟಿ ಮಾಡಿದ ಚಂದು ಸರ್ಗೆ ನನ್ನ ವಂದನೆಗಳು. ಹಣ ಬೇಕಾದಾಗ ನೆನೆಸ್ಕೋತೀವಿ ಲಕ್ಷ್ಮೀನ, ವಿದ್ಯೆ ಬೇಕಾದಾಗ ನೆನೆಸ್ಕೋತೀವಿ ಸರಸ್ವತಿನ, ಆದರೆ ವಿಜ್ಞಾನ ಬಗ್ಗೆ ತಿಳಿದುಕೊಳ್ಳಲು ನೆನೆಸ್ಕೋತೀವಿ ಭುವನೇಶ್ವರಿ ಟೀಚರ್ನ. 7ನೇ ತರಗತಿಯ ವಿದ್ಯಾರ್ಥಿಗಳು ಬರೆದು ಗೀಚಿದ ಬೆಂಚುಗಳು, ಅದರಲ್ಲಿ ಕೂತು ಒಂದಷ್ಟು ಮಾತು ಕಥೆಗಳು, ಪ್ರಶ್ನೆ ಕೇಳಿದ ತಕ್ಷಣವೇ ನಾವು ತಿರುಗಿಸಿದ ಪುಟಗಳು, ಉತ್ತರ ಸಿಗದ ಪ್ರಶ್ನೆಗಳು, ಶಿಕ್ಷಕರೊಂದಿಗೆ ಕೂತು ಆಡಿದ ಮಾತು ಕಥೆಗಳು, ಪಾಠ ಹೇಳುವಾಗ ಮಾಡಿದ ನಿದ್ದೆ, ಊಟ ಮಾಡಿದ ಮೇಲೆ ಆಡಿದ ಆಟಗಳು, ಆಟದಲ್ಲಿ ಎದ್ದು ಬಿದ್ದು ಮಾಡಿಕೊಂಡ ಗಾಯಗಳು, ಶಿಕ್ಷಕರು ಬೈದಾಗ ತಲೆ ತಗ್ಗಿಸಿ ನಿಂತ ನೆನಪುಗಳು, ಗೆಳತಿಯ ಜೊತೆ ವಾದ ವಿವಾದಗಳು, ಈಗ ಈ ಎಲ್ಲವೂ ಜಾರುತ್ತಿರುವ ಕಣ್ಣೀರಿನ ಹನಿಯೊಂದಿಗೆ ಬೆರೆತ ನೆನಪುಗಳು. ತಂದೆಯ ಕೋಪ ದಾರಿ ತೋರಿಸುತ್ತದೆ, ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತದೆ, ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ, ಶತ್ರುವಿನ ಕೋಪ ಚಾಣಕ್ಷತೆಯನ್ನು ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ಉತ್ತಮ ಅಂಕಗಳನ್ನು ಗಳಿಸಲು ಶ್ರಮಿಸುತ್ತೇವೆ ಎಂದು ಹೇಳುತ್ತಾ ನಮ್ಮೆಲ್ಲರ ಕೈ ಚೇಷ್ಟೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಮ್ಮನ್ನು ಕ್ಷಮಿಸಿ ಎಂದು ವಿನಂತಿಸಿಕೊಳ್ಳುತ್ತಾ ನನಗೆ 2 ಅನಿಸಿಕೆ ಹೇಳಲು ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. Like a sexy cigarette.
ಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸಿಗೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ ನೀ ನನ್ನ ಬ್ಯೂಟಿ ಅಂಜಲು ಲವ್ ಒಂದು ನಮ್ಮ ಬೈಬಲು ಮದುವೆಯ ಗೆಲ್ಲು ಒಳಗಿರಲು ಬೆರಳಿಗೆ ರಿಂಗು ತೊಡಿಸಿರಲು ಮುತ್ತಂತ ಜೋಡಿ ನಮ್ಮದು ಈ ಪ್ರೀತಿಯಿಂದ ಸಾಲದು ಎಲ್ಲಿ ಹೇಗೆ ಇದ್ದರು ನಾವು ನೀವಿಬ್ಬರು ಬೇಕೋರಿ ಜಗಳ ಹೇ ಹೇ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ ಲೈಫಲ್ಲಿ ಲವ್ವಿನ ಅಮೃತ ಜೀವನದ ಕಾರು ಶಾಶ್ವತ ಹೃದಯದ ಭಾವ ಬೆರಳಿರಲು ಒಲವಿರಲು ಬೆಳಗಿರಲು ಪ್ರೇಮಕ್ಕೆ ಮೇರೆ ಇಲ್ಲವೋ ಪ್ರೀತಿಯ ಸೃಷ್ಟಿ ಮೂಲವೋ ಭಾಷೆ ಬೇರೆಯಾದರೂ ಜಾತಿ ಬೇರೆಯಾದರೂ ಪ್ರೇಮವೂ ಒಂದೇ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ ಚಚ್ಚುತ್ತಿರಲು ತಾಳಿ ಕಟ್ಟಲು ಬಾರು ಬಾರು ಹಸಗೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ ಹೇ ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವ ಬಾರೆ ಬಾರೆ ಹಸೆಗೆ ಬಯಸುತ್ತೇನೆ. ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ, ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ಎಲ್ಲ ನನ್ನ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವದ ಮಾತನ್ನು ಕೇಳಿ ಸಾವಿರ ನೆನಪುಗಳ ಗೋಪುರ ಕಟ್ಟಿಸಿ ತುಸು ಮುನುಸಿನ ಮೋಗನ ಅರಳಿಸಿ ಭತ್ತದ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಹಿಂದಿನ ನೆನಪುಗಳ ಹೊತ್ತು ತಂದಿದೆ ಈ ಬೀಳ್ಕೊಡುಗೆ. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ನಿಜವಾದ ಗೆಳೆತನ. ಉನ್ನತ ವ್ಯಾಸಂಗಕ್ಕೆ ತೆರಳುತ್ತಿದ್ದೇವೆ ಎಂಬ ಖುಷಿ. ಈ ಶಾಲೆಗೆ ಕಾಲಿರಿಸುವ ಮುನ್ನ ಮುಗ್ಧನಾಗಿದ್ದೆ. 10 ಮಂದಿ ಎದುರು ನಿಂತರೆ ಮಾತು ಹೊರಬರುತ್ತಿರಲಿಲ್ಲ. ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಲು ಆಗುತ್ತಿರಲಿಲ್ಲ. ಆದರೆ ಈ ಶಾಲೆ ಉತ್ತಮ ಅವಕಾಶ ನೀಡಿತು. ಮುಕ್ತವಾಗಿ ಮಾತನಾಡಲು ಧೈರ್ಯ ಬಂತು. ಶಿಕ್ಷಕರ ಮಾರ್ಗದರ್ಶನ, ಸ್ನೇಹಿತರ ಸಹಕಾರ, ಅವರ ಸ್ಫೂರ್ತಿಯಿಂದ ಮಾತನಾಡುವಂತಾಗಿದೆ. ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಲು ಸುವರ್ಣಾವಕಾಶ ಲಭಿಸಿತು. ಈ ದಿನಗಳನ್ನು ಎಂದೆಂದೂ ಮರೆಯಲಾರೆ. ನಮ್ಮ ಕಿರಿಯರಿಗೆ ಒಂದು ಕಿವಿಮಾತು: ಶಿಕ್ಷಕರು ಹೇಗೆ ಹೇಳುತ್ತಾರೋ ಹಾಗೆ ಕೇಳಿ, ಆಗ ನಿಮ್ಮ ಭವಿಷ್ಯ ಉಜ್ವಲವಾಗಿರಲು ಸಾಧ್ಯ. ಅವರ ಮಾರ್ಗದರ್ಶನ ನಮ್ಮ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಬದುಕಿಗೆ ದಾರಿ ತೋರಿದ ಗುರುಗಳು ನೀವು, ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು ನೀವು, ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು. ನಿಮ್ಮನ್ನು ನಾನು ನನ್ನ ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ. ಶಾಲೆಯಿಂದ ಬೀಳ್ಕೊಡುಗೆಯ ಬಗ್ಗೆ ನೆನಪಿಸಿಕೊಂಡರೆ ಎಂದೆಂದೂ ಇಲ್ಲದ ಅಳು ಬಂತು. ಆದರೂ ಒಂದಿಷ್ಟು ಖುಷಿ ಇತ್ತು. ನಮ್ಮ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ದಣಿವಿಲ್ಲದೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ನಮ್ಮ ಶಿಕ್ಷಕರಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಈ ಸಂದರ್ಭದಲ್ಲಿ ಬಯಸುತ್ತೇನೆ. ನಿಮ್ಮ ಮಾರ್ಗದರ್ಶನ, ಜ್ಞಾನ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು. ಒಳ್ಳೆಯ ಮತ್ತು ಕೆಟ್ಟ ಸಮಯದಲ್ಲಿ ಯಾವಾಗಲೂ ನಿಮ್ಮೊಂದಿಗೆ ಇರುವ
ನಮ್ಮ ಕುಟುಂಬಗಳು ಮತ್ತು ಪ್ರೀತಿ ಪಾತ್ರರಿಗೆ ಕೂಡ ನನ್ನ ಧನ್ಯವಾದ ಹೇಳಲು ಬಯಸುತ್ತೇನೆ. ಹಾಗೆಯೇ ನಮ್ಮ ಗೆಳೆತನ ಕೂಡ 7 ವರ್ಷಗಳ ಕಾಲ ಒಟ್ಟಿಗೆ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಹಾಯ ಮಾಡುವ ಗುಣ ನಮ್ಮಲ್ಲಿದೆ. ಇದು ಕೊನೆಯವರೆಗೆ ಹೀಗೆ ಇರಲಿ. ಈ ಸ್ನೇಹಿತರನ್ನು, ಗುರುಗಳನ್ನು, ಈ ಶಾಲಾ ದಿನಗಳನ್ನು ನಾನು ನನ್ನ ಪ್ರಾಣ ಹೋಗುವವರೆಗೆ ನೆನಪಿಸಿಕೊಳ್ಳುತ್ತೇನೆ. ಎಲ್ಲರ ಭವಿಷ್ಯ ಉತ್ತಮವಾಗಿರಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ಶಿಕ್ಷಕರ ಬಗ್ಗೆ ಒಂದೆರಡು ಕವನಗಳನ್ನು ಹೇಳಲು ಬಯಸುತ್ತೇನೆ. ಸಿನಿಮಾ ತೆಗೆಯೋದು ಡೈರೆಕ್ಟರು, ತೋಟದಲ್ಲಿ ಬೆಳೀತಾರೆ ಫ್ಲವರು, ನಮ್ಮ ಬ್ರೇನ್ ನಮಗೆ ಸೂಪರ್ ಸ್ಟಾರು, ನಮ್ಮ ಶಾಲೆಗೆ ಇವರೇ ಹೆಡ್ ಮಾಸ್ಟರು, ಅವರೇ ನಮ್ಮ SS ಗಂಗನಳ್ಳಿ ಸರ್. ಕಷ್ಟದಲ್ಲಿ ಇದ್ದಾಗ ನೆನ್ಸ್ಕೋತೀವಿ ಶಿವನ್ನ, ಹಣ ಬೇಕಾದಾಗ ನೆನ್ಸ್ಕೋತೀವಿ ಲಕ್ಷ್ಮೀನ, ಸಂಗೀತ ಬೇಕಾದಾಗ ನೆನ್ಸ್ಕೋತೀವಿ ಸರಸ್ವತಿನ, ಗಣಿತ ಅರ್ಥ ಆಗದೆ ಇದ್ದಾಗ ನೆನ್ಸ್ಕೋತೀವಿ ನಮ್ಮ ನಾಯಕ್ ಸರ್ನ. ನಕ್ಷತ್ರ ಹೊಳಿತಾ ಇದ್ರೇನೆ ಚಂದ, ದೀಪ ಬೆಳಗುತ್ತಿದ್ರೇನೆ ಅಂದ, ಹೂ ನಗ್ತಾ ಇದ್ರೇನೆ ಚಂದ, ಹಾಗೆ ನಮ್ಮ ಪ್ರತಿಭಾ ಟೀಚರ್ ಪಾಠ ಹೇಳೋದೇ ಅಂದ. ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಾರೆ ಹ್ಯಾಕರ್, ಶಾಲೆಯಲ್ಲಿ ಪಾಠ ಮಾಡ್ತಾರೆ ಟೀಚರ್, ಆ ದೇವರು ನಮಗೆಲ್ಲ ಗಾಡ್ ಫಾದರ್, ನಮ್ಮ ಹಾಕಿ ಸರ್ ಪಾಠ ಮಾಡ್ತಾರೆ ಸೂಪರ್ ಸೂಪರ್ ಸೂಪರ್. ನೀರಲ್ಲಿ ಹೋಗುತ್ತೆ ಬೋಟು, ರೊಟ್ಟಿಗೆ ಬೇಕು ಹಿಟ್ಟು, ನಮ್ಮ ಸರ್ಗೆ ಬಂದರೆ ಸಿಟ್ಟು, ಅವರು ಒಂಥರ ಕ್ವೀಟು, ಅವರೇ ನಮ್ಮ ಹರ್ವಾ ಸರ್. ಪ್ರಕೃತಿಯಲ್ಲಿ ಗಾಳಿ ತಂಪು, ನಮ್ಮ ಶಾಲೆಯಲ್ಲಿ ನಮ್ಮ ಸರ್ ಭಾಷೆ ಇಂಪು, ಇವರ ಸ್ಮೈಲ್ ತುಂಬಾ ಕ್ವೀಟು, ಇವರ ಮನಸ್ಸು ತುಂಬಾ ಸ್ವೀಟು, ಇವರು ಕನ್ನಡಕ್ಕೆ ಗ್ರೇಟು, ಇವರೇ ನಮ್ಮ ಬಿರಾದರ್ ಸರ್. ಕಂಪನಿಗಳಲ್ಲಿ ಇರ್ತಾರೆ ಬಾಸು, ಫ್ರಿಜ್ಜಲ್ಲಿ ಇರುತ್ತೆ ಐಸು, ಜಾಬಲ್ಲಿ ಇರುತ್ತೆ ಕಾಸು, ನಮ್ಮ ಸರ್ ಹೇಳೋದೇ ಸೈನ್ಸು, ಅವರೇ ನಮ್ಮ ರಾಠೋಡ್ ಸರ್. ಎಲೆಕ್ಷನ್ ಬಂದಾಗ ಹಾಕ್ತೀವಿ ಓಟು, ನಮ್ಮ ಸರ್ಗೆ ಬಂದರೆ ಸಿಟ್ಟು, ಬೀಳ್ತಾವೆ ನಮಗೆ ಏಟು, ಇವರ ಹೆಸರಲ್ಲಿದೆ ಕಾಂತಿ, ಅವರೇ ನಮ್ಮ ಚಂದು ಸರ್. ದೇವಸ್ಥಾನಕ್ಕೆ ದೇವರು ಇದ್ದರೆ ಚಂದ, ಆಕಾಶಕ್ಕೆ ಚುಕ್ಕಿ ಇದ್ದರೆ ಚಂದ, ಭೂಮಿಗೆ ಬೆಳೆ ಇದ್ದರೆ ಚಂದ, ಹಾಗೆ ನಮಗೆ ನಮ್ಮ ಜ್ಯೋತಿ ಟೀಚರ್ ಇದ್ದರೆ ಚಂದ. ಕಮಲ ಇರುತ್ತೆ ನೀರಲ್ಲಿ, ಬೆಳೆ ಇರುತ್ತೆ ಭೂಮಿಯಲ್ಲಿ, ದೇವರು ಇರ್ತಾನೆ ದೇವಸ್ಥಾನದಲ್ಲಿ, ಹಾಗೆ ನಮ್ಮ ಹಿರಂ ಟೀಚರ್ ಇರ್ತಾರೆ ನಮ್ಮ ಮನದಲ್ಲಿ. ಬ್ಯಾಂಕ್ ರಜೆ ಇರೋದು ಸ್ಯಾಟರ್ಡೆ, ಶಾಲೆ ರಜೆ ಇರೋದು ಸಂಡೇ, ನಾವು ಹೊಗಳಿಸಿಕೊಳ್ಳೋದು ಗುಡ್ ಡೇ, ನಮ್ಮ ಲಲಿತಾ ಟೀಚರ್ ನಗೋದು ಫುಲ್ ಡೇ. ನೀರಲ್ಲಿ ಹೋಗುತ್ತೆ ಹಡಗು, ಚಪಾತಿಗೆ ಬೇಕು ಹಿಟ್ಟು, ನಮ್ಮ ಟೀಚರ್ಗೆ ಬಂದರೆ ಸಿಟ್ಟು, ಅವಾಗ ಅವರು ಒಂಥರ ಸ್ವೀಟು, ಅವರೇ ನಮ್ಮ ನಗುಮುಖದ ಒಡತಿ ಭುವನೇಶ್ವರಿ ಟೀಚರ್. ಇಷ್ಟು ಹೇಳಿ ನನ್ನ ಅನಿಸಿಕೆ ಮತ್ತು ಕವನಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಭಾರತ್. ಎಲ್ಲಿಗೋ ಗುರು ನಿಂಗೆ ಎಲ್ಲ ಗೊತ್ತಾಗುತ್ತೆ. ಹೌದನಾ, ಬಂದೆ ನೋಡು. ಏನು ಮಗ ಕ್ಯಾಪ್ ಮಾಡ್ಕೊಂಡು ಬಂದ್ಬಿಡು. ಓ ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ್ ಪಾರ್ಟಿ ಹೇಳಲ್ಲ. ಸರ್ಪ್ರೈಸ್. ಮೂರು ಬೆಕ್ಕಿಗೆ ತಲೆ ಗಿರ 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 ಅಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ, ಬೌನ್ಸ ನಾ ಕೇಳಿದ್ದಕ್ಕೆ ಕೊಡ್ನಿ ಆನ್ಸ, ಹೇಳು ಈ ಬಾಡಿ ಸೂಪ, ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್, ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್, ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್, DJ raise some bass up, so we gotta put your hands up.
they blaze us. DJ raise some bass up, so we gonna put your hands up. Swimming pool, billariಗೆ ಇಲ್ಲ rule, baby make the party hard, ನಿಂಗೆ ನಾನೇ bodyguard. ಗಂಟೆ 12 ಆಗಿದೆ, ಒಂದು maximum ಇದೆ, party full ಜೋರಿದೆ, ಬೆಂಗಳೂರು ತುಂಬಾ cool ಇದೆ. ಒಬ್ಬರ್ ಮೇಲೋ ಕತೆ ಬೇಡ, ಸ್ವರ್ಗ ನೀಚೆ ಇದೆ, ಸಿಕ್ ಕುಡಿದು ನನ್ನ ಟೈಟ್ ಆಗಿದೆ. What a party, let the party go all night. What a party, let the party go all night. Yeah, this is Kannada rapper Chandan Shetty.
ಅಧ್ಯಕ್ಷರೇ, ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಎಲ್ಲ ಆತ್ಮೀಯ ಅತಿಥಿಗಳೇ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಾನು ಇಲ್ಲಿ ನಿಂತು ಮಾತನಾಡುವುದು ನನಗೆ ತುಂಬಾ ಹೆಮ್ಮೆಯ ವಿಷಯವು. ಯಾಕೆಂದರೆ ಒಂದು ತರಗತಿಗೆ ಒಂದು ಹಂತಕ್ಕೆ ಮತ್ತು ಅನೇಕ ಅಮೂಲ್ಯ ನೆನಪುಗಳಿವೆ. ನಮ್ಮ ಈ ಪ್ರಯಾಣದಲ್ಲಿ ನಮ್ಮ ಕೈ ಹಿಡಿದು ನಡೆಸಿದವರು, ನಮ್ಮ ತಪ್ಪುಗಳನ್ನು ತಿದ್ದಿದವರು ನಮ್ಮ ಶಿಕ್ಷಕರು. ನಾವು ಅಕ್ಷರಗಳನ್ನು ಕಲಿಯುವ ಮೊದಲು ನಡವಳಿಕೆಯನ್ನು ಕಲಿಸಿದವರು. ಪಾಠಕ್ಕಿಂತ ಮೊದಲು ಶಿಸ್ತು, ಧೈರ್ಯ, ಸಹನೆ, ಮೌಲ್ಯಗಳನ್ನು ಕಲಿಸಿದವರು ನಮ್ಮ ಶಿಕ್ಷಕರು. ನೀವು ಕೇವಲ ಪಾಠ ಹೇಳುವವರಲ್ಲ, ನಮ್ಮ ಬದುಕನ್ನು ರೂಪಿಸುವ ಶಿಲ್ಪಿಗಳು. ಇಂದು ನಾವು ಇಲ್ಲಿ ನಿಂತು ಬೀಳ್ಕೊಡುಗೆ ಹೇಳುತ್ತಿದ್ದರು. ನಾವು ಎಲ್ಲರೂ ಮಾತನಾಡಲಿಕ್ಕೆ ಕಾರಣ ನೀವು. ನಾವು ಪ್ರೈಮರಿ ಬಿಟ್ಟು ಹೋಗುತ್ತಿರಬಹುದು ಹೈಸ್ಕೂಲ್ಗೆ, ಆದರೆ ನೀವು ಕಲಿಸಿದ ಪಾಠಗಳು ಯಾವತ್ತಿಗೂ ನಮ್ಮೊಳಗೆ ಸದಾ ಇರುತ್ತವೆ. ನಮ್ಮ ಸಾಧನೆಯಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಜೊತೆಯಲ್ಲಿರುತ್ತವೆ. ಗುರುಗಳೇ, ನಮ್ಮ ಬದುಕಿನ ಈ ಸುಂದರ ಅಧ್ಯಾಯಕ್ಕೆ ನೀವು ಅರ್ಥ ಕೊಟ್ಟಿರಿ. ನಮ್ಮ ಕನಸುಗಳಿಗೆ ನೀವು ಧೈರ್ಯ ತುಂಬಿದ್ದೀರಾ. ಅದಕ್ಕೆ ಇಂದು ಈ ಕ್ಷಣದಲ್ಲಿ ನಾವು ಎಲ್ಲರೂ ಸೇರಿ ನಿಮಗೆ ಕೃತಜ್ಞತೆಯ ವಂದನೆ ಸಲ್ಲಿಸುತ್ತೇವೆ. ಗುರುಗಳು ಕಲಿಸಿದ ಪಾಠ ಪುಸ್ತಕದ ಪುಟಗಳಲ್ಲಿ ಮಾತ್ರವಲ್ಲ, ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದೆ. ನೀವು ತೋರಿಸಿದ ದಾರಿ ಇಂದು ನಮ್ಮ ಮುಂದೆ ಭವಿಷ್ಯವಾಗಿಯೂ ನಿಂತಿದೆ ಎಂದು ಹೇಳುತ್ತಾ ಶಾಲೆಯ ಬಗ್ಗೆ ಒಂದು ಕವನ ಹೇಳಲು ಪ್ರಾರಂಭಿಸುತ್ತೇನೆ. ಜ್ಞಾನ ದೇಗುಲ ನಮ್ಮ ಶಾಲೆ, ಕನಸುಗಳಿಗೆ ರೆಕ್ಕೆ ಕೊಡುವ ತಾಣ. ಅಕ್ಷರಗಳಿಂದ ಆರಂಭವಾಗಿ ಭವಿಷ್ಯ ಕಟ್ಟುವ ಮಹಾನ ಸ್ಥಾನ. ಗುರುಗಳ ಪ್ರೀತಿ ಬೋಧನೆ, ಮಕ್ಕಳ ನಗು ಪಾಠದ ಧ್ವನಿ, ಎಲ್ಲೆಡೆ ಸಂತೋಷದ ಸಿರಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ಜ್ಞಾನವೇ ಇದರ ಶಕ್ತಿ. ಇಂತಹ ಪವಿತ್ರವಾದ ಶಾಲೆಗೆ ನನ್ನ ಹೃದಯದ ವಂದನೆ. ಕೊನೆಯದಾಗಿ ಸ್ನೇಹಿತರಿಗೆ ಒಂದು ಮಾತು ಹೇಳುವೆ. ಒಟ್ಟಿಗೆ ಕುಳಿತ ಬ್ರೆಂಚು, ಒಟ್ಟಿಗೆ ಹಂಚಿಕೊಂಡ ಊಟ, ಸಣ್ಣ ಸಣ್ಣ ಜಗಳಗಳ ಮಧ್ಯೆ ದೊಡ್ಡ ದೊಡ್ಡ ಸ್ನೇಹ. ಕಾಲ ಬದಲಾದರೂ ಸ್ಥಳ ಬದಲಾದರೂ ನಮ್ಮ ಸ್ನೇಹ ಮಾತ್ರ ಯಾವತ್ತಿಗೂ ಹಳೆಯದಾಗಲ್ಲ ಎಂದು ಹೇಳುತ್ತಾ ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. नक्कीन मारली मिठी मला त्या नक्कीन मारली मिठी त्या नक्कीन मारली मिठी मला त्या नक्कीन मारली मिठी कमल झाली सपनात आली राणी मुखर्जी नक्की कमल झाली सपनात आली राणी मुखर्जी नक्की त्या नक्कीन मारली मिठी मला त्या नक्कीन मारली मिठी त्या नक्कीन मारली मिठी मला त्या नक्कीन मारली मिठी आई लव यू मला म्हणाली अशी दीड कांड्यावर आली अशी दीड कांड्यावर आली माझ्या जीवाची परवड झाली डबल शिटा घेऊन निघा डबल शिटा घेऊन निघा चालवली फटफटी मी चालवली फटफटी त्यानं तिनं मारली मिठी मला त्यानं तिनं मारली मिठी त्यानं तिनं मारली मिठी मला त्यानं तिनं मारली मिठी ಸುಂದರವಾಗಿ ನೃತ್ಯ ಮಾಡಿರುವಂತ ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಟೆ ನೀನು ಚಿನ್ನಮ್ಮ ಬೆಳದಿಂಗಳ ಬಿಂದಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹಾನಿ ನಕ್ಷತ್ರ ಆಗ್ತಾವಮ್ಮ ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ ಹೂವಿನ ಸಂತೆಗೆ ಹೋಗ್ಯಾಳಮ್ಮ ಹೂವೆಲ್ಲ ಆಗ್ತಾವಮ್ಮ ಜಾತ್ರೆಗೆ
ದೇವು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ. ಸೊಂಟ ಕಬ್ಬಿಂಜಲ್ಲೇ ಹಂಗೆ ಕಂಠ ಕೊಗಿಲಕ್ಕೂ ಒಂದಂಗೆ ಬಂಟ ನಾನೇ ಇನ್ನೂ ನಿಂಗೆ ಚಿನ್ನಮ್ಮ. ಕಿರಿ ತಂದೆ ಮ್ಯಾಗೆ ಎಕ್ಕೆ ಬಿಟ್ರ ನಿನ್ನ ಕೈಗೆ ನನ್ನ ಜೀವ ಉಳಿಯೋದಿ ಹಂಗೆ ಚಿನ್ನ. ನೀನಿದ್ದ ಹಣೆ ಬೊಟ್ಟು ಮ್ಯಾಲೆ ಹೋಗಿ ನಕ್ಷತ್ರ ಆಗ್ತಾವಮ್ಮ. ಮತ್ತೆ ಮತ್ತೆಲ್ಲ ಜೀವ ಬಂದು ಚಿಟ್ಟಿಯಾಗಿ ಹಾಕವಯ್ಯ. ಚಿನ್ನಮ್ಮ ಚಿನ್ನಮ್ಮ ನಿನ್ನ ಮುದ್ದು ಗುಮ್ಮ. ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಹತ್ತಿ ಜೊತೆ ಹೊಸ ಮಣಿ ಕಟ್ಟುತ್ತೀನಿ ಹೊಸ ಮಣಿ ಮಕ್ಕಳು ಮರಿ ಮಾಡೋನ್ವೇನಿ ಚಿನ್ನಮ್ಮ. ನಿನ್ನ ಹೆಸರ ಬಡ್ಡ ಹಣ್ಣೆ ನಿನ್ನ ತೋಳೆ ನನ್ನ ಮನೆ ಏನೇ ಆದ್ರೂ ನೀನೇ ಕೊಡಿ ಚೆನ್ನಯ್ಯ. ಮೂರು ಹೊತ್ತು ಮುದ್ದಾಗಿ ಪಪ್ಪಿ ಕೊಟ್ಟು ಮುದ್ದಾಗಿ ಸಾಕಿನಮ್ಮ. ಮತ್ತೆ ನಿನ್ನಾಡಿ ಹೊಸುತ್ತಾರಿ ಲವ್ವಲ್ಲಿ ತಿಂದಿನಯ್ಯ. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ. ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಇದಂತೆ ನಾನು ಸ್ವರ್ಗುರು ಏಕಪ್ರಯೋಗ. ಪ್ರಥಮದೊಳಗೆ ನನ್ನ ಆರಾಧ್ಯ ದೇವನಾದ ಕಲಾಲಿಂಗೇಶ್ವರನ ಕರ್ತೃ ಗದ್ದೆಗೆ ಹಣೆ ಮಾಡಿದ್ದು ಇವತ್ತಿನ ಬೆಳಕೋಡ ಸಮಾರಂಭದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರತಿನಿಧಿಯ ಜನಪ್ರಿಯ ಶಾಸಕರಾಗಿರುವಂಥ ಬೋಸನೂರು ಸಾಹೇಬ್ರವರೇ, ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ತನಕ ನೃತ್ಯ ಮಾಡಿರುವಂಥ ಮುದ್ದು ಮಕ್ಕಳೇ, ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿಯವರೇ, ಬಹಳ ಸುಂದರವಾಗಿರುವಂಥ ಈ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಈಗೆಲ್ಲ ಕಟ್ಟುತ್ತಾರೆ ಬಿಡಿ, ಸಾಕಷ್ಟು ದುಡ್ಡಾಗಿದ್ದಾವೆ. ಹಿಂದಿನ ದಿನಮಾನದೊಳಗೆ ಈ ಸಂಸ್ಥೆಯನ್ನು ಹುಟ್ಟು ಹಾಕಬೇಕಾಗಿತ್ತಂದ್ರೆ ಬೋಸ್ ಸಾಹೇಬರು ಬಹಳ ಕಷ್ಟಪಟ್ಟಿದ್ದಾರೆ. ಇದನ್ನು ಇವತ್ತು ಅದು ಉಳಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ ತಾವೆಲ್ಲ ದೇವನಗರ ಗ್ರಾಮದೊಳಗಿರುವಂಥವರು ಎಲ್ಲ ಈ ಶಿಕ್ಷಕರಾಗಲಿ ಶಿಕ್ಷಕರಾಗಲಿ ತಾವು ಬಹಳ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ, ಯಾಕಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರ ಮಾತನ್ನು ಹೇಳ್ತಾರೆ, ಈ ದೇಶವ ಗೆಲ್ಲಬೇಕಾಗಿತ್ತಂದ್ರೆ ಕೊಳ್ಳಿ ಬಡಿಗೆ ತಗೊಂಡು ಗೆಲ್ಲಲಿಲ್ಲ, ಕೈಯ ಒಳಗಿನ ಒಂದು ಪೆನ್ನಿನ ಕಡ್ಡಿ ಮಕ್ಕಳ ಕೈ ಒಳಗೆ ಕೊಟ್ಟೆವಂದ್ರೆ ಈ ದೇಶವನ್ನು ಗೆಲ್ಲುವಂತ ಸಾಧನೆ ಮಾಡಿದವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳಬೇಕಾಗ್ತದೆ. ಸಮಯ ಈಗ ಯಾಕಂದ್ರೆ ಡಿಗ್ರಿ ಕಾಲೇಜ್ ಪೇಪರ್ಗಳು ಇರ್ಬೋದು, ಬಹುಶಃ ಹಂಗ ಮಾತಾಡ್ಕೊತ ಅದು ಭಾಳ ಬರ್ತದೆ. ನನ್ನನ್ನು ಕರೆಸಿ ಬೀಳ್ಕೊಡೋ ಸಮಾರಂಭಕ್ಕೆ ನನ್ನನ್ನು ಕರೆಸಿ ಸ್ವಾಗತ ಮಾಡಿಕೊಂಡಿರುವಂಥ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಶಾಲೆಯ ಅಧ್ಯಕ್ಷರಿಗೆ ಅಭಿನಂದನೆ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಓಂ ಶಿವ. ಕುಮಸಗಿಯ ಕಂದ ಶ್ರೀ ಶಿವಾನಂದ ಆಗಿದೆಯೇ ಕಲಾಲಿಂಗ, ಹಾಗೆ ಕುಳಿತನೇ ಕಲಾಲಿಂಗ, ನೀ ಹುಟ್ಟಿದಾಗಿನಿಂದ ಕುಮಸಗಿಯ ಗ್ರಾಮ ಸುತ್ತಮುತ್ತಲಿನ ಗ್ರಾಮ ಆನಂದವೋ ಆನಂದ ಎನ್ನುವಂತೆ ಪವಾಡ ಪುರುಷ ಶಿವಾನಂದ ಮುದ್ದನ ಹೆಸರ ನುಡಿತಮ್ಮ ಇರುತನ ಉಷರ, ಅವರೇ ನಮ್ಮ ಬಾಳಿಗಾಸರ, ಕಳಿತಾರೋ ಬಂದ ಬೇಸರ. ಜಾನು ಈ ರಾಜನ್ನಿನೇ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ರಾಜಲೇ
ತಾಳೆ ಕಲ್ಲರು ಬಂತೂರಿ ಚಿಂಗಾರಿ ಚೌಕರಿ ನನ್ನ ಪಂಪರು ಲಾಟರಿ ಸೀಕ್ರೆಟ್ಟು ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಕುಸಿರಲಿ ಒಮ್ಮೆ ನನ್ನ ಸಾರಬೇಡಿದೆ ಹೇಳು ನೀನು ಕೇಳಿ ಸಿಂಪಲ್ ಹುಡುಗಿಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ತಾಯಿ ಒಳನ್ನ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದು ಗೋರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಲಿಂಗ ತೂರಿ ಗೋಲ್ಡನ್ ನಂಬಾರಿ ತಟ್ಟಿನ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಸೀರೆಲಿ ಲುಕ್ಕು ಮತ್ತು ಮ್ಯಾಜಿಕ್ಕು ಅನುಮಾನ ಇಲ್ಲ ಇವಳು ಸ್ವೀಟಾದ ಶಾಕು ಫ್ಯೂಚರ್ ಜೋರು ನಾವಾದ್ರೆ ಬೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂಥ ಆಫರು ಮಾರೇ ಹೀನಕ್ಕು ಮಾಡಲಿ ಜೋಡಿ ಸಟ್ಟಾಗಿ ಹೋಗಿದೆ ಗಾಡಿ ಸ್ಟಾರ್ಟಾಗಿ ನಿಂತಿದೆ ಬಲಗಾರು ಇಟ್ಟು ಹತ್ತ ಮಾಡಲೇ ರಾಜಲೇ ಸಂಜಾಮು ಈ ರಾಜನ್ನಿನೇ ಕುಯ್ನು ಮುದ್ದಾದಲೇ ಡಿ ಡಾನು ನಕ್ ಬುಟ್ರೆ ಹಾಲು ಜೇನು